Next topic under the secretory tissue is internal secretory tissues. The internal secretory tissues are nothing but type of secretory tissues found embedded inside the plant organs, and they cannot be visualized externally. That means here the secretory secretions is never comes out from the plant organs, hence they are called as internal secretory tissues. The internal secretory tissues store secretory product internally, and these are highly specialized and highly complex. The internal secretory tissues mainly includes latissiferous tissues. ಸೊ ಈ ಲ್ಯಾಟಿಸಿಫರಸ್ ಟಿಶ್ಯೂಸ್ನ ನಿಮಗೆ 10 ಮಾರ್ಕ್ಸಿಗೆ ಕೇಳ್ತಾರೆ ಅಥವಾ 2 ಮಾರ್ಕ್ಸ್ಗೂ ಕೂಡ ನಿಮಗೆ ಕೇಳ್ಬೋದು. ಈ ಲ್ಯಾಟಿಸಿಫರಸ್ ಟಿಶ್ಯೂಸ್ನಲ್ಲಿ 2 ಟೈಪ್ಸ್ ಬರುತ್ತೆ, ಲೇಟೆಕ್ಸ್ ಸೆಲ್ಸು, ಲೇಟೆಕ್ಸ್ ವೆಸಲ್ಸು. ಅದನ್ನು ಸಪ್ರೇಟಾಗಿ ನಿಮಗೆ 2 ಮಾರ್ಕ್ಸ್ಗೆ ಲೇಟೆಕ್ಸ್ ಸೆಲ್ಸ್, ಲೇಟೆಕ್ಸ್ ವೆಸಲ್ಸ್ ಅಂತಲೂ ಕೇಳ್ಬೋದು, ಅಥವಾ 10 ಮಾರ್ಕ್ಸಿಗೆ ಕೇಳಿದ್ರೆ ನೀವು ಲೇಟೆಕ್ಸ್ ಸೆಲ್ಸು, ಲೇಟೆಕ್ಸ್ ವೆಸಲ್ಸ್ನ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್ಸು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸೊ ಕಮಿಂಗ್ ಟು ದಿ ಲ್ಯಾಟಿಸಿಫರಸ್ ಟಿಶ್ಯೂಸ್. So the latissiferous tissues are the long tube-like cells filled with milky fluid called latex. So these cells are usually made up of thin-walled parenchyma cells. So they secretes milky fluid called as a latex. So these latissiferous tissues are commonly found in Euphorbiaceae members, Asclepiadaceae member, Apocynaceae member, Moraceae member, Sapotaceae members, etc. Euphorbiaceae members ಅಂತ ತಗೊಂಡ್ರೆ ನಮಗೆ ಇಲ್ಲಿ ಮುಂಡುಗೊಳ್ಳಿ, ಕೋಡುಗೊಳ್ಳಿ, ಕಿರುನೆಲ್ಲಿ, ನೆಲ್ಲಿಕಾಯಿ ಗಿಡ, ಜಟ್ರೋಪ ಮತ್ತು ಕ್ಯಾಸ್ಟರ್ ಆಯಿಲ್ ಪ್ಲ್ಯಾಂಟು ಎಕ್ಸೆಟ್ರಾ ಅವೆಲ್ಲ ಬರುತ್ತೆ. ಅಸ್ಕ್ಲಿಪಿಡಿಯೇಸಿ ಮೆಂಬರ್ಸ್ ಅಂತ ಹೇಳಿದ್ರೆ ಎಕ್ಕ ಗಿಡ ಬರುತ್ತೆ. ಅಪೋಸೈನೇಸಿಗೆ ನೀರಿಯಮ್ ಅಂದರೆ ಗಣಗಲೆ ಗಿಡ ಬರುತ್ತೆ. ಮೋರೇಸಿ ಅಂತ ತಗೊಂಡ್ರೆ ಮೋರೇಸಿಗೆ ಮಲ್ಬೆರಿ ಪ್ಲ್ಯಾಂಟ್ ಬರುತ್ತೆ. ಸಪೋಟೇಸಿ ತಗೊಂಡ್ರೆ ಸಪೋಟಾ ಪ್ಲ್ಯಾಂಟ್ ಬರುತ್ತೆ. ಸೊ ಯಾವುದೇ ಪ್ಲ್ಯಾಂಟ್ಸ್ನ ನಾವು ಅದನ್ನು ನಾವು ಕಟ್ ಮಾಡಿದ್ರೆ ನಮಗೆ ಮಿಲ್ಕಿ ಫ್ಲೂಯಿಡ್ಸ್ ಸಿಗುತ್ತೆ. ಮಿಲ್ಕಿ ಫ್ಲೂಯಿಡನ್ನು ನಾವೇನಂತ ಹೇಳೋದು ಅಂದರೆ ಲೇಟೆಕ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ದ ಮೇನ್ ಫಂಕ್ಷನ್ಸ್ ಆಫ್ ಲೇಟೆಕ್ಸ್ ಈಸ್ ಟು ಪ್ರೊವೈಡ್ protections to the plants against various kinds of infections caused by the bacteria, viruses, etc. And these latex are also economically very important. ಸೊ ನಾವು ಈ ಲೇಟೆಕ್ಸನ್ನ ನಾವು ಎಕನಾಮಿಕಲ್ ಆಗಿ ಕೂಡ ಯೂಸ್ ಮಾಡ್ಕೊಳ್ತೀವಿ, ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಲ್ಯಾಟಿಸಿಫರಸ್ ಟಿಶ್ಯೂಸ್ ಮೇನ್ಲಿ ಇನ್ಕ್ಲೂಡ್ಸ್ 2 types. One is latex cells and latex vessels. So first one is latex cells. So the latex cells are commonly called as a non-articulated laticiferous tissues. So these are commonly called as a non-articulated laticiferous tissues. Non-articulated means they are not jointed cells. Originated from a single cell. Latex cells are originated from a single cell. They elongate in the plant organ by intrusive growth, and they occupy the intracellular spaces of other cell. They are commonly found in between the intercellular spaces of other cell. So these latex cells may be branched or it may be unbranched. So these latex cells remains as individual. They remains as an individual and never fuse with other latex cells and run for long distance along the plant axis. ಸೊ ಈ ಲೇಟೆಕ್ಸ್ ಸೆಲ್ಸು ಒಂದಕ್ಕೊಂದು ಸೆಲ್ಸು ಜಾಯಿನ್ ಆಗಿರಲ್ಲ, ಅದು ಇಂಡಿವಿಜುವಲ್ ಸೆಲ್ಸ್ ಆಗೇ ಇರುತ್ತೆ. ಆ್ಯಂಡ್ ದೇ ಆರ್ ರನ್ ಫಾರ್ ಎ ಲಾಂಗ್ ಡಿಸ್ಟೆನ್ಸ್ ಅಲಾಂಗ್ ದಿ ಪ್ಲ್ಯಾಂಟ್ ಆಕ್ಸಿಸ್, ಹೈನ್ಸ್ ದೇ ಆರ್ ಕಾಲ್ಡ್ ಆಸ್ ಎ ನಾನ್ ಆರ್ಟಿಕ್ಯುಲೇಟೆಡ್. ಹಿಯರ್ ದೀಸ್ ಲೇಟೆಕ್ಸ್ ಸೆಲ್ಸ್ ಆರ್ ನಾಟ್ ಜಾಯಿಂಟೆಡ್. ಸೊ ಅದು ಒಂದು ಸೆಲ್ಸಿಂದ ಮತ್ತೊಂದು ಸೆಲ್ಲು ಜಾಯಿನ್ ಆಗಿಲ್ಲ, ಮತ್ತು ಒಂದು ಸಿಂಗಲ್ ಸೆಲ್ಸು ತುಂಬ ಲೆಂತು ಇರುತ್ತೆ, ಅದು ಇಟ್ ಈಸ್ ರನ್ ಫಾರ್ ಎ ಲಾಂಗ್ ಡಿಸ್ಟೆನ್ಸ್ ಅಲಾಂಗ್ ದಿ ಪ್ಲ್ಯಾಂಟ್ ಆಕ್ಸಿಸ್. ಸೊ ದಿಸ್ ಸೆಲ್ಸ್ ಇನ್ಕ್ಲೂಡ್ಸ್ ಜಟ್ರೋಪಾ, ಅಸ್ಕ್ಲಿಪಿಯಾಸ್, ನೀರಿಯಮ್, ಫೈಕಸ್ ಪ್ಲ್ಯಾಂಟ್ಸಲ್ಲಿ ಇರುತ್ತೆ ಲೇಟೆಕ್ಸ್ ಸೆಲ್ಸು. ಸೊ ಜಟ್ರೋಪಾ ಅಂದರೆ ಕಾಡುರುಳು ಅಂತ ಹೇಳ್ತೀವಿ. ಅಸ್ಕ್ಲಿಪಿಯಾಸ್ ಅಂದರೆ ಅಸ್ಕ್ಲಿಪಿಡೇಸಿ ಮೆಂಬರ್ ಪ್ಲ್ಯಾಂಟ್ ಅದು. ಮತ್ತು ನೀರಿಯಮ್ ಅಂದರೆ ಗಣಗಲೆ ಗಿಡ. ಫೈಕಸ್ ಅಂದರೆ ಪೀಪಲ್ ಟ್ರೀನಲ್ಲಿ ನಾವು ಅತಿ ಹೆಚ್ಚಾಗಿ ಲೇಟೆಕ್ಸ್ ಸೆಲ್ಸ್ನ ನಾವು ನೋಡ್ಬೋದು. ಸೊ ದಿಸ್ ಲೇಟೆಕ್ಸ್ ಸೆಲ್ಸು ನಾನ್ ಆರ್ಟಿಕ್ಯುಲೇಟೆಡ್, ದಟ್ ಮೀನ್ಸ್ ದೇ ಆರ್ ನಾಟ್ ಜಾಯಿಂಟೆಡ್. ದೇ ರಿಮೇನ್ಸ್ ಆಸ್ ಎ ಇಂಡಿವಿಜುವಲ್ ಆ್ಯಂಡ್ ರನ್ ಫಾರ್ ಎ ಲಾಂಗ್ ಡಿಸ್ಟೆನ್ಸ್ ಅಲಾಂಗ್ ದಿ ಪ್ಲ್ಯಾಂಟ್ ಆಕ್ಸಿಸ್ and originated from single cell, and they are usually present in between the intracellular spaces.
So and another type is latex vessel. So the latex vessels are called as a compound latissiferous tissues. They are called as a compound latissiferous tissues. So these cells are usually originated from series of cells. These are originated from series of cells and they are arranged end to end, and these are called as a articulated latissiferous tissues. That means here the latex vessel cells are joined end to end with other cells. So ಇಲ್ಲಿ ಒಂದಕ್ಕೊಂದು ಜಾಯಿನ್ ಆಗಿರುತ್ತೆ ಸೆಲ್ಸ್, ಇದು ಜಾಯಿಂಟು. ಸೊ ಅದರ್ ಲ್ಯಾಟಿಸ್ಫರಸ್ ಅದರ್ ಲೇಟೆಕ್ಸ್ ವೆಸಲ್ಸ್ ಮತ್ತೊಂದು ಲೇಟೆಕ್ಸ್ ವೆಸಲ್ ಜೊತೆ ಜಾಯಿನ್ ಆಗಿರುತ್ತೆ. ಹಾಗಾಗಿ ದೇ ಆರ್ ಕಾಲ್ಡ್ ಆಸ್ ಎ ಆರ್ಟಿಕ್ಯುಲೇಟೆಡ್ ಲ್ಯಾಟಿಸ್ಫರಸ್ ಟಿಶ್ಯೂಸ್ and they are originated from series of cells and arranged end to end. So these cells are usually resembles xylem vessels, hence these are called as a latex vessels. So these latex vessels frequently results in branching, and here anastomosis occurs. Anastomosis is nothing but cross wall formations takes place between the two adjacent cells, or cross wall formations takes place between the two fiber cell or two vessel cells etc. That is called as a anastomosis. So anastomosis na ನಾವು latex vessels ಅಲ್ಲಿ ಮಾತ್ರ ನೋಡ್ತೀವಿ, latex cells ಅಲ್ಲಿ anastomosis ಇರಲ್ಲ. So latex vessels are chemically composed of carbohydrates, emulsions of proteins, organic acids, alkaloids, terpenes, resins, enzymes etc. So latex vessels mainly heals from various kinds of family members, that is Papaveracea family member. Papaveracea family members include poppy seeds, that is Gascaceae bija, Gascaceae seeds. So they are the source of alkaloids. That alkaloids are called as a morphine and codeine ಅಂತ ಹೇಳ್ತೀವಿ. And another family member is Caricaceae. Caricaceae include Caricaceae, under Caricaceae papaya means papaya, so that heal digestive enzymes, that is called as a papain. And next family is Euphorbiaceae. Euphorbiaceae members are example hevea ಅಂದರೆ ರಬ್ಬರ್ ಪ್ಲಾಂಟು. ಸೊ ದಟ್ ಈಸ್ ಆಲ್ಸೋ ಎಕನಾಮಿಕಲಿ ವೆರಿ ಇಂಪಾರ್ಟೆಂಟ್, ಸೊ ದಟ್ ಹೀಲ್ಸ್ ವ್ಯಾಲ್ಯೂಯಬಲ್ ರಬ್ಬರ್. ಆ್ಯಂಡ್ ನೆಕ್ಸ್ಟ್ is Musa, it is comes under Musaceae family, commonly called as a banana, so that yield watery latex. So these are all example for latex vessels.